ನಮ್ಮೆಲ್ಲರ ಅಂದರೆ ಪ್ರೇಕ್ಷಕರ ಸಿನಿ ಜರ್ನಿಯನ್ನು ಮತ್ತಷ್ಟು ಕಲರ್ಫುಲ್ ಮಾಡಿದಂತಹ ನಮ್ಮ ಹೆಮ್ಮೆಯ ನಟ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಪ್ರೀತಿಯ ರಂಗಾಯಣ ರಘು ಸರ್, ನಮ್ಮ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ವೀರಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ನಿನ್ ಬಲೆ ಇದೆಯಾ ಮೋ ಬಲೆ ಕನ್ನಡ ಚೆನ್ನಾಗಿ ಮಾತಾಡ್ತೀಯಾ? ಓ ಅಪ್ಪಜ, ನಿನ್ನ ಬಲಿ ನೆನೆಸ್ಕೊಂಡ ಹೋ. ನಮ್ಮ ರಮೇಶ್ ಅಪ್ಪನೋ ನಿರ್ಮಾಪಕನೋ ಅಯ್ಯಪ್ಪನೋ ಇವನ್ಕಂತ ಅಯ್ಯಪ್ಪನೋ ಬಲೆ ಮಾತಾಡ್ತಾನೆ. ಎಲ್ರಿಗೂ ನಮಸ್ಕಾರ. ಇದು ನನಗೆ ನವೀನು ನನಗೆ ಅಕೀರ ಸಿನಿಮಾ ಅಂತ ಒಂದು ಮಾಡಿದ್ರು. ಆ ಅಕೀರ ಸಿನಿಮಾ ಮಾಡಿದಾಗ ನನಗೆ ನವೀನ್ ಬಗ್ಗೆ ಹೆಚ್ಚು ಪರಿಚಯ ಆಗಿದ್ದು. ಇಂಜಿನಿಯರ್ ಮಾಡಿ ಮತ್ತೆ ಎಲ್ಲ ಚೆನ್ನಾಗಿ ಹೇಳ್ತಾರೆ. ಸಿನಿಮಾ ಪ್ರೀತಿಯಿಂದ ಸಿನಿಮಾದವನ್ನ ಆಗಬೇಕು ಅಂತೇಳಿ ಮತ್ತೆ ಅಲ್ಲಿ ಒಂದು ಆ ಸಂಸ್ಥೆಗಳಲ್ಲಿ ಅಕಾಡೆಮಿಕ್ಕಾಗಿ ಸಿನಿಮಾ ಬಗ್ಗೆ ತಿಳ್ಕೊಂಡು ಅಲ್ಲಿ ಗೋಲ್ಡ್ ಆಗಿ ಮತ್ತೆ ಇಲ್ಲ ನಮ್ಮ ಕನ್ನಡದಲ್ಲೇ ಕರ್ನಾಟಕಕ್ಕೆ ಬರಬೇಕು ನಾನು ಅಂತ ಅವ್ರಿಗೆ ಸಿನಿಮಾದ ಎಲ್ಲ ವಲಯಗಳಲ್ಲೂ ತುಂಬ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಕೆಲಸ ಮಾಡೋಂಥವ್ರು ಅವರು. ಆವಾಗ ಯಾಕೆ ಮಾಡಾದ್ಮೇಲೆ ಮತ್ತೆ ಹಿಂಗೆ ಏನೋ ಹಿಂಗೆ ಬಂದಾಗ ಆವಾಗ ಸಾಕಷ್ಟು ಮಾತಾಡಿದ್ವಿ. ಅಂದರೆ ಈ ಪ್ರಾಂತೀಯ ಭಾಷೆಗಳು ಇಟ್ಕೊಂಡು ಯಾಕೆ ನಾವು ಅದನ್ನು ನೆಟ್ಟಿರ್ಬೋದಲ್ಲ, ಸುಮ್ಮನೆ ಆರೋಪ. ಯಾವುದೋ ಒಂದು ಈಗ ಕೆಲವು ಬೆಂಗಳೂರಿಗೆ ಸಿದ್ಧವಾದ ಇದೇ ಭಾಷೆ ಅರ್ಥವಾಗಲ್ಲ ಅನ್ನೋದು ಸುಮ್ಮನೆ ಒಂದು ಆರೋಪ. ಎಲ್ಲ ಅರ್ಥ ಆಗುತ್ತೆ ಸುಮ್ಮನೆ. ಯಾಕೆಂದರೆ 10 ಕಿಲೋಮೀಟರ್ ನಿಮ್ಗೆ ಭಾಷೆ ಚೇಂಜ್ ಆಗುತ್ತೆ. ನಿಮಗೆ ಸಂಪಂಗಿ ರಾಮನಗರದಲ್ಲಿ ಒಂದು ಸ್ಲಾಂಗ್ ಇದೆ, ಆಮೇಲಿಂದ ನೀವು ಚಾಮರಾಜಪೇಟೆಗೆ ಹೋಗಿ ಅಲ್ಲೊಂದು ಸ್ಲಾಂಗ್ ಇದೆ, ಮೈಸೂರಿನಲ್ಲಿ ಅಶೋಕಪುರಮಲ್ಲಿ ಬೇರೆ ಇದೆ, ಒಂಡಿಕೊಪ್ಪದಲ್ಲಿ ಬೇರೆ ಇದೆ. ಹಾಗೆಲ್ಲ ಅದು 10 ಕಿಲೋಮೀಟರ್ ಚೇಂಜ್ ಆಗುತ್ತೆ. ಕನಕಪುರದಲ್ಲಿ ಉದ್ಗಾರ ಜಾಸ್ತಿ ಆಗುತ್ತೆ, ರಾಮನಗರದಲ್ಲಿ ಒಂದು ಸ್ವಲ್ಪ ಉದ್ಗಾರ ಕಮ್ಮಿ ಆಗುತ್ತೆ. ಈ ಥರದ್ದು ನಮಗೆ ಯಾಕಂದರೆ ನಾನು ಬಾಗೋಡ್ದೋನಾದ್ರಿಂದ ನನಗೆ ಇದು ನಮ್ಮ ಈ ತೆಲುಗು ಕನ್ನಡ ಮಿಕ್ಸ್ ಮಾಡಿ ಮಾತಾಡೋದನ್ನು ಇದು ಯಾರೂ ಬಳಸಿರಲಿಲ್ಲ. ನವೀನ್ ಹೇಳಿದ ತಕ್ಷಣ ನನಗೆ ಬಲೆ ಖುಷಿ ಆಯಿತು. ನನಗೆ ಈ ಮುಖಂಡ್ರೆ ಮಾಡಬೇಕು, ನಮ್ಮದೆಲ್ಲ ಒಂಥರ ಅದೇ ಥರದ ಭಾಷೆ ಅಲ್ಲ ಅಂತ. ನನ್ನ ಕತೆ ಹೇಳಿದ್ರು, ನೀನು ಬಲೆ ಬರ್ತಿದ್ಯಪ್ಪೋ ಅದನ್ನು ಸ್ಕ್ರಿಪ್ಟ್ ಕೊಡು ಅಂತಂದೆ. ಹ್ಞೂ ಸರ್ ನಾನೊಂದು ವಾರದಲ್ಲಿ ಕೊಟ್ಬಿಡ್ತೀನಿ ಅಂತಂದು. ಒಂದು ವಾರ ಆಯಿತು, ಒಂದು 10 ದಿವಸ ಆಯಿತು. ಸ್ಕ್ರಿಪ್ಟ್ ನವೀನ್ ಏನು ಸ್ಕ್ರಿಪ್ಟು ಅಂತ. ಸರ್ ನಾನು ಇವನಿಗೆ ಟೈಪ್ ಮಾಡೋದು ಕೊಟ್ಟೆ. ಸರ್ ನನಗೆ ಮಾಡೋಕ್ಕೆ ಬರಲ್ಲ ಸರ್, ಈ ಅಮ್ಮನಕಾಯಿ ನಾನೇನು ಸರ್ ಮಾಡಲಿ, ಮಾಡೋಕ್ಕಾಗಲ್ಲ ಅಂತಂದರು. ಮತ್ತು ಏನು ಮಾಡೋದು ಅಂತಂದೆ. ಅದನ್ನೇ ಕೊಡ್ತೀನಿ ಸರ್, ಅದನ್ನೇ ನೀವು ಓದ್ಕೊಳ್ಳಿ, ಇಲ್ಲ ಕೊಡಿ ಅದನ್ನೇ ಸ್ಕ್ರಿಪ್ಟು ಅಂತ. ನನಗೆ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಟರು. ನಾನು ಅದನ್ನು ಓದ್ಕೊಂಡೆ. ನಾನು ಹೇಳಿದೆ ನಮ್ಮ ತಾಯಿಗೆ ಮಾಡೋಕ್ಕೆ ಬರಲ್ಲ, ಇವ್ರ ಪಾಪುಗಳ ಈ ಅಮ್ಮನ ಪಾಪುಗಳ ಸೆಪ್ಲು ತೀಸ್ಕೊಂಡು ಇದೇನೆ ಅಮ್ಮ ಈಗೆಲ್ಲ ನನ್ನಮ್ಮ ಇವೆಲ್ಲ ಎಲ್ಲಿ ಬರೀತಾರೆ ಅವರು. ಮಾಯ ತೊಡರಾಸೆ ಹಿಡಿಯಪ್ಪ ಪ್ಯೂರ್ಗೆ ಕಾಣುಮ ಅಂತ ಮಾತಾಡ್ತೀನಿ ನಾನು. ಪ್ಯೂರ್ ಕಾಣುಮಿದೆ ಇವೆಲ್ಲ ಯಾರು ಮಾತಾಡ್ತಾರೆ, ಆಗಲ್ಲ ಬಿಡು ಅಂತೇಳಿ ನಾನು ಅದನ್ನು ನನಗೆ ಅದು ಓದ್ತಾನೆ ಭಾಳ ಖುಷಿ. ಯಾಕಂದರೆ ಅಲ್ಲಿ ಯಾಕೆ ಒಂದು ಭಾಷೆ ಅದು ಗೊತ್ತಿರಬೇಕು ಒಂದು ಆಮೇಲಿಂದ ಅದನ್ನು ಹೌದು ಬಳಸ್ಬೋದಲ್ಲ ಅನ್ನೋದು. ಎಲ್ಲ ಪಾತ್ರಗಳು ಒಂದೊಂದು ಪಾತ್ರಗಳು ಶಂಕರ ನನ್ನ ಪಕ್ಕದಲ್ಲಿ ಅದು ಪ್ರತಿಮೆ, ಅದು ನನ್ನ ಸ್ಟ್ಯಾಚ್ಯೂ ಇದ್ದಂಗೆ ಇರುತ್ತೆ ಪಕ್ಕದಲ್ಲಿ, ಅದು ಶಂಕರನ ಪಾತ್ರ ಅದು ಅದನ್ನು ಹೀಗೆ ಕಥೆಗಳೆಲ್ಲ ಪಾತ್ರಗಳನ್ನು ಕಟ್ತಾ ಹೋಗಿ ಆಮೇಲಿಂದ ಅವ್ರದ್ದು ಬೇರೆ ಥರದಲ್ಲಿ ಹೋಗ್ಬೋದಿತ್ತು. ಅವ್ರ ಅಕಾಡೆಮಿಕ್ಕಾಗಿ ಎಲ್ಲ ಸಿನಿಮಾ ಬಗ್ಗೆ ಗೊತ್ತಿರೋದ್ರಿಂದ ನವೀನ್ ಏನೋ ಬೇರೆ ಥರದ್ದು ಸೆಟಪ್ ಕಮರ್ಷಿಯಲ್, ಇದು ತುಂಬ ಕಮರ್ಷಿಯಲಾಗೆ ಮಾಡಿದ್ದಾರೆ. ಇದನ್ನು ಕಂಟೆಂಟು ತುಂಬ ಸ್ಟ್ರಾಂಗಾಗಿ ಇಂಟೆನ್ಸಿಟಿ ಇಟ್ಬಿಟ್ಟು ಮಾಡಿದಂಥ ಸಿನಿಮಾ. ಎಲ್ಲ ಪಾತ್ರಗಳು ಸಂಪತ್ ಆಗ್ಬೋದು, ಇವ್ರದ್ದಾಗ್ಬೋದು, ಶಂಕರಂದಾಗ್ಬೋದು, ಮಂಜುದಾಗ್ಬೋದು, ಎಲ್ಲ ಪಾತ್ರಗಳು. ನನಗೆ ಇದೆಲ್ಲದಕ್ಕಿಂತ ಮೇಯ್ನ್ ಹೀರೋ ಇದರಲ್ಲಿ ಮೈಕಲ್ ಮಧು ಈ ಸಿನಿಮಾಗೆ ಸೂಪರ್ ಸ್ಟಾರ್. ಇದಕ್ಕೆ ಅವ್ರನ್ನ ಕರೆಸ್ಬೇಕು ಅಂತಲೇ ಇಷ್ಟೆಲ್ಲ ಕಥೆ ಆಗೋದು ಈ ಥರದ್ದು. ಇದು ನನಗೆ ನವೀನ್ ಮಾಡ್ತೀವಿ, ನನಗೆ ಭಾಳ ಖುಷಿ ಆಯಿತು. ಅವ್ರು ಹೇಳ್ದಂಗೆ ನಾನೇನು ಯಾವ ಥರದ್ದೇನು ಸಹಾಯ ನನಗೆಲ್ಲ ನನಗೇನು ಬೇಕು ಪೂರ್ತಿ ನನಗೆ ಇದು ಮಾಡಿದ್ದಾರೆ. ನನಗೆ ಈ ಥರದ್ದು. ಆಮೇಲೆ ನನಗೊಂದು ಟಿವಿ ತಕ್ಕೊಂಡು ನಾನು ಕಾಯ್ತಾ ಇರ್ತೀನಿ. ನನಗೆ ಇಲ್ಲಿನ ಕಥೆಗಳಿಗೆ ಸಂಬಂಧಪಟ್ಟಂಗೆ, ಅದು ಯಾವುದು ಇತ್ತೀಚೆಗೆ ಬಂದ ಅಗರ್ಪಲ್ಲೆ ಆಗ್ಬೋದು, ಶಾಕಾಹಾರಿ ಆಗ್ಬೋದು, ಮುಂಬರೋ ಅಜ್ಞಾತವಾಸಿ ಆಗ್ಬೋದು, ಈ ಥರದ್ದು ನಾನು ಅದಕ್ಕೆ ಕಾಯ್ತಿರ್ತೀನಿ. ಅಂದರೆ ನಮಗೆ ಸಂಬಂಧಪಟ್ಟಿದ್ದು ಏನಾದರೂ ಅದು ಪೂರ್ತಿ ನಮ್ಮ ಮನೆ ಒಳಗೆ ಬರುತ್ತಾ, ನಮ್ಮ ಗರ್ಭಗುಡಿದಾಗುತ್ತಾ, ನಮ್ಮ ಮನೆ ಅಂಗಳದ್ದಾಗುತ್ತಾ, ಅಂದರೆ ನನ್ನ ಕರ್ನಾಟಕದ್ದು ಎಲ್ಲ ಪ್ರಾಂತ್ಯದ ಹಿಂಗೆ ನಾನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇದೆಲ್ಲೋ ನನಗೆ ಈ ಭಾಗ ನಮಗೆ ತೆಲುಗರು ಒಂಥರ ಆಕ್ರಮಿಸ್ಕೊಂಡು ಅದೊಂದು ಸಲ ತುಂಬ ಸಲ ನಮ್ಮದು ಪಾಗೋಡದಲ್ಲಿ 3 ನಿಂತಿದ್ರೆ
ಅಪ್ಪ ಯಾರ ಕೂಕಳ ಮೀಕೇನು ಊಟದ ಶೈಶವ ಮಾಕೇನು ಬೇಕ್ಲೇದು ಹಿಂಗೆ ಕನ್ನಡ ಮಿಕ್ಸ್ ಮಾಡಿ ಬಂದ್ಬಿಡ್ತು ನನಗೆ ಬೇಕ್ಲೇದು ಅವ್ರು ಯಾರು ತೆಲುಗು ಕೇಳ್ಕೊಂಡ್ರೆ ಇದು ಯಾವುದ್ರ ಬೇಕ್ಲೇದು ಇದು ಅಂತ ಹ್ಞೂ ಬೇಕು ಬೇಕು ಲೇದು ಅಂತ ಊಟದ ಸೈಂಡ್ ಆ ದುಡ್ಡು ಬಿರ್ರಂಪಾಯಿ ಸರ್ರನ್ರ ಹಿಂಗೆ ಬಿರ್ರಂಪಾಯಿ ಸರ್ರನ್ರ ಅಂತ ಇದನ್ನ ನಮ್ಮ ತಾಂಡು ತೆಲುಗಿಗೆ ಅರ್ಥ ಆಗಲ್ಲ ಇದು ಬಿರ್ನ ಏನು ಹೋಗೋದು ಸರನ್ ಬರೋದು ಅಂತ ಎಲ್ಲ ಕನ್ನಡ ಪದಗಳದು ಈ ಥರದ್ದು ಇವರೆಲ್ಲ ಬರ್ದಾಗ ನನಗೆ ಸಖತ್ ಖುಷಿ ಆಗ್ಬಿಡ್ತು ಇದನ್ನು ಚಿಕ್ಕಂದಿನ ಕೇಳಿದ್ದೆ ಈ ಒಂದು ಚಿತ್ರಕ್ಕೆ ಇದು ಮೂರ್ತಿ ರೂಪ ಕೊಡ್ತಾರೆ ಇದನ್ನು ಮಾಡ್ತಾರೆ ಇದನ್ನು ನಮಗೆ ನಮ್ಮ ಜನ ಇದನ್ನು ಇಷ್ಟಪಡ್ತಾರೆ ಅಂತಂದರೆ ಅದೆಲ್ಲ ಒಂದು ಒಳತೋಟಿ ಒಂದು ಒಳ ಆಸೆ ನಮಗೆ ಇದನ್ನು ಹೌದು ಬೇರೆ ಬೇರೆ ಪ್ರಯತ್ನಗಳು ಎಲ್ಲ ಕಡೆ ಮಾಡಿರೋದ್ರಿಂದ ಇದನ್ನು ನಮಗೊಂದು ಆಸೆ ಪಡ್ತಾರೆ ಅಂತ ಅದು ಹೆಚ್ಚಾಗಿ ಇನ್ನೂ ಒಂದು ದೂರದ ಸ್ವಾರ್ಥ ಏನಂತಂದ್ರೆ ಈ ನಮಗೆ ದೇವನಹಳ್ಳಿ ಚಿಂತಾಮಣಿ ಶಿಡ್ಲಘಟ್ಟ ಆನೆಕಲ್ಲು ಹಿಂಗೆ ಮ್ಯಾಲೆ ಬಿದಿರು ಲೆಕ್ಕಕ್ಕೆ ಹೋದ್ರೂ ಒಂದು ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಮ್ದು ಇದನ್ನು ನೋಡಲಿ ಯಾಕೆ ನೋಡಲ್ಲ ಅನ್ನೋದೊಂದು ನವೀನ ಪ್ರಯತ್ನ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ ಇನ್ನೂ ಪಾಪ ಅವರು ಇದನ್ನು ಕೋಲಾರ ಆನೇಕಲ್ ಸೈಡ್ ಹೋಗಿ ಮಾಡಬೇಕು ಅಂದ್ಬಿಟ್ಟು ಸರಿ ಮಾಡೋದು ಅಂದ್ಕೊಂಡು ರೆಡಿ ಆಗಿದ್ರು ಪಾಪ ಲೊಕೇಶನ್ ನೋಡ್ಕೊಂಬಂದರು ನೋಡ್ಕೊಂಬಂದ್ಬಿಟ್ಟು ನಮಗೆ ಏನಾಯಿತು ಸರ್ ನಮಗೊಬ್ಬ ಲೊಕೇಶನ್ ತೋರಿಸ ನೋಡಿ ಸರ್ ಬೆಟ್ಟಗಳು ಬಂಡಿಗಳು ಈ ಬೆಟ್ಟಗಳು ಬಂಡಿಗಳಲ್ಲಿ ನಿಂತ್ಕೊಂಡ್ರೆ ಕುಂಡಿಗಳಲ್ಲಿ ನೀರು ಬರ್ತವೆ ಸರ್ ಅದೇನಂತೆ ಅಂದೆ ಸರ್ ಸೆಕೆ 40 ಬಂಡೆ ಕಾವು ಡ್ರೈ ಲ್ಯಾಂಡು ಪಾಪ ನಮಗೆ ತೋರಿಸ್ತಾನೆ ಹಂಗೆ ಅಂದ ಸರ್ ಅವ್ನು ಸರ್ ಬೆಟ್ಟಗಳು ಬಂಡೆಗಳು ಸರ್ ಕುಂಡಿಗಳಾಗಿ ನೀರು ಬರ್ತಾವೆ ಸರ್ ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡಕ್ಕೆ ನೀವು ತೋಟಿಗಳು ಆಮೇಲಿಂದ ಹಂಗೆ ಅಂತಂದ ಆವಾಗ ನಮ್ಮದು ಎಲ್ಲ ಸಿನಿಮಾಗಳು ಇಲ್ಲಿ ಬಂದಿದ್ವು ಸರ್ ಪ್ರೇಮ್ನು ಆಮೇಲೆ ಮಾಲಾಶ್ರೀ ಅಮ್ಮಗಳೆಲ್ಲ ಬಂದವ್ರು ಅಮ್ಮಂದೆಲ್ಲ ಎತ್ತವ್ರು ಶೂಟಿಂಗ್ ಇಲ್ಲಿ ಅಂತ ಅವನು ಹಿಂಗೆ ಎತ್ತದಂತೆ ಶೂಟಿಂಗು ಅಮ್ಮನು ಮಾಲಾಶ್ರೀ ಅಮ್ಮನು ಬಂದಿದ್ರು ಆ ಅಮ್ಮಂದು ಇಲ್ಲಿ ಗಂಟೆ ಮಾಲಾಶ್ರೀ ಅಮ್ಮಂದು ಎತ್ತಿದ್ರು ಆ ಅಮ್ಮಂದು ಮಧ್ಯಾಹ್ನಕ್ಕೆ ಪ್ರೇಮ ಅವ್ರು ಬರ್ತಾರ ಆ ಅಮ್ಮಂದು ಎತ್ತಾರಂತೆ ಎಲ್ಲ ನೀವು ಗಂಡಸರುಗಳು ನಿಮ್ದು ಎತ್ತಾರಪ್ಪ ಅಂತಂದು ಹೂನಪ್ಪ ನಮ್ದು ಎತ್ತಾರೆ ಅವ್ರು ಎತ್ತಾರೆ ಶೂಟಿಂಗ್ ಎತ್ತೋದು ಅಂತ ಹೂನಪ್ಪ ಎತ್ತಾರೆ ಅಂತಂದೆ ಅವಾಗ ನವೀನ್ ಬೇಡ ಬಂಡಿಗಳು ಬೆಟ್ಟಗಳು ಮಧ್ಯೆ ನಾವು ಕುಂಡಿಗಳು ನಿಲ್ಸ್ಕೊಳ್ಳೋದು ಬೇಡ ಈಗೇನ ಮಾಡಿ ಅಂತ ಮತ್ತದೆ ನಮಗೆ ಹತ್ತಿರದೇ ಒಂದು ಅದಕ್ಕೆ ಅಂದರೆ ಪಾಪ ಅವರು ಆ ಲೊಕೇಶನ್ಗೆ ಏನೋ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು ನಮ್ಗೆ ತುಂಬ ಒಳ್ಳೆ ಮನೆಗಳು ಸಿಕ್ತು ಅಂದರೆ ನಿಮಗೆ ಇವನ್ನು ನಮಗೆ ಡ್ರೋನ್ ಕ್ಯಾಮ್ರಾ ಹೋದ್ರೂ ನಮ್ಗೆ ಚೆನ್ನಾಗೆ ಎಲ್ಲ ಸಿಗೋವಂಥದ್ದು ಎಲ್ಲ ನಾನು ಜಾಸ್ತಿ ಸಂಪತ್ತು ಜೊತೆಗೆ ಸಂಪತ್ತು ನಮ್ದು ಇಲ್ಲಿನ ಪ್ರತಿಭೆ ಅದೊಂದು ಖುಷಿ ಆಗುತ್ತಲ್ಲ ಅಂದರೆ ಈಗ ಸಾಕಷ್ಟು ಬೇರೆ ಬೇರೆ ಥರದ್ದು ವೆರೈಟಿ ಪಾತ್ರಗಳು ಮಾಡ್ತಾರೆ ನಮ್ಮ ಕನ್ನಡಿಗರು ಮೆಚ್ಕೊತಿದ್ದಾರೆ ಸಂಪತ್ತಾಗ್ಬೋದು ಮಂಜು ಉಗ್ರ ಮಂಜು ಭಯಂಕರ ಮಂಜು ಅವ ಪಕ್ಕ ಆನೆಕಲ್ಲೋನೆ ನೀವು ನಮ್ಮನ ನಿನಕ ನನ್ಕ ಫೋನ್ ಎತ್ಕೊಂಡು ಹಂಗೆ ಮಾತಾಡ್ಬಿಡ್ತಾರೆ ನಿನಕ ಪೇಟಾಯಿ ಅಂತಾರೆ ಅವನು ಆನೆಕಲ್ಲ ಮಂಜು ಬಲಿ ಹೇಳ್ತದೆ ಈ ಒಬ್ಬನು ಹಂಗೆ ಮಾತಾಡೋದು ಹಿಂಗೆ ಬಂದ ಹೊಸ್ತಾನೊಂಡು ₹100 ಹೋಗ್ತಾನೆ ಹಿಂಗೆ ಹೇಳೋ ಅಂತ ಎಲ್ಲ ಮಾತಾಡ್ಬೇಕು ನಾನು ಕೇಳಿಸ್ಕೊಂಡಿದ್ದೆ ಪಾಪ ಅಂತ ಆ ಭಾಷೆ ತುಂಬ ಚೆನ್ನಾಗಿರುತ್ತೆ ನನಗೆ ನವೀನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು ಯಾಕಂದರೆ ಈ ಥರದೊಂದು ಪ್ರಾಂತೀಯವಾದ ಭಾಷೆ ನಾನು ನಮ್ಮ ಸಿನಿಮಾ ಮಾಡಿದ್ದು 3ನೇ ಕೃಷ್ಣಪ್ಪ ಮಾಮ ನೀನು 4ನೇ ಕೃಷ್ಣಪ್ಪ ನೋಡೋರು ನಿನ್ನ ಆಮೇಲೆ ನಿನ್ನ ತೀರ್ಮಾನಗಳಿಲ್ಲ ಆಮೇಲೆ ಮಾತಾಡೋದು ಹೋಗಿ 3ನೇ ಕೃಷ್ಣಪ್ಪ ಅಂತ ಸಿನಿಮಾ ಮಾಡಿ ಅದನ್ನು ಮತ್ತೆ ನಮ್ಮ ಜನತೆನೂ ಇದನ್ನು ನೋಡಿ ಮೆಚ್ಕೊಳ್ಳಿ ಅಂತ ನಿಜವಾಗ್ಲೂ ಯಾಕಂದರೆ ಮೆಚ್ಚಿದ್ರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ನಮ್ಗೆ ಇತ್ತೀಚೆಗೆ ಬಂದು ಒಳ್ಳೆ ಸಿನಿಮಾಗಳಾಗ್ಬೋದು ಅದು ಶಕಾರಿ ಆಗ್ಬೋದು ಟಗರುಪಲ್ಲಿ ಆಗ್ಬೋದು ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ದೀರಾ ನಾನು ಅಷ್ಟೇ ಅಂತಲ್ಲ ಬೇರೆ ಥರದ ಲಿಂಕ್ ಆಗ್ಬೋದು ಬೇರೆ ಬೇರೆ ಹೊಸ ಮಾಡ್ಬೋದು ಅದಕ್ಕೆಲ್ಲ ನೀವು ಮಾಡಿದ್ರು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಟ್ಯಾಂಡ್ ಆಗಿ ತುಂಬ ಸ್ಟ್ರಾಂಗ್ ಆಗಿರೋ ಸಿನಿಮಾಗಳು ನೀವು ಮಾಡಿದ ಸಪೋರ್ಟ್ ಇದೆಯಲ್ಲ ಅದು ನಮಗೆಲ್ಲರಿಗೂ ಖುಷಿ ಮತ್ತು ನಮ್ಗೆ ಅದೇ ಒಂದು ನಮಗೆ ಸೋಷಿಯಲ್ ಮೀಡಿಯಾ ಆಗ್ಬೋದು ಈಗಿನ ಯೂಟ್ಯೂಬ್ ಹೂನಪ್ಪ ನೀವು ನಿಮ್ಮ ಬಲೆ ಇದ್ದೀರಪ್ಪ ಯೂಟ್ಯೂಬ್ನವ್ರು ನಮ್ಮ ತಾಯಿನೂ ನಿಮ್ಮದೇ ಬೇರೆ ಸ್ಟ್ರಾಂಗ್ ನಿಮ್ಮದು ಮುಂದೆಲ್ಲ ನಿಮ್ದೇನಪ್ಪ ಯೂಟ್ಯೂಬ್ದು ಈ ಥರದ್ದು ಒಂದು ಸಪೋರ್ಟ್ ನಮಗೆ ಅದೆಲ್ಲ ನೀವು ಮಾಡಿದ್ದು ನಮಗದು ನಿಜವಾಗ್ಲೂ ಇದಾಗುತ್ತೆ ಅದು ಆಗಬೇಕು ಅಂತಂದರೆ ಅದೇನಿಲ್ಲ ನಿಮ್ಮ ಒಳಗೆ ನಿಮ್ಗೆ ಅದೊಂದು ಸಣ್ಣದಾಗ ಒಂದು ಆಸೆ ಆಗಬೇಕು ಇದೇ ನಮ್ಮದು ಪ್ರಯತ್ನ ಕಾಣಬೇಕು ನಮ್ಮ ಶ್ರಮ ಕಾಣಬೇಕು ಒಂದು ಟೀಮ್ದು ಅದು ಕಾಣಿಸಿದ್ರೆ ನಮ್ಗೊಂದು ರೀತಿ ನಮಗಿದು ಒಂದು ಏನೇನೋ ಆಗಿ ನಮ್ಮ ಎಟ್ಲ ಏಮುಚ್ಚಲ ಜನರು ಅಂಥದ್ದೇನು ಬೇಡ ನಮಗೆ ಜನ ಆಗ ವಸ್ತೆ ನಿಜಂಗ ಸೂಸ್ತೆ ಕೊಲೆ ಪ್ಯೂರ್ ಕನ್ನಡದಲ್ಲೇ ಮಾತಾಡಿದ್ದೀನಪ್ಪ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಈ ಚಿತ್ರದಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಅದು ಸೇರಿ ನಮಗೂ
ನಿಮಗಿದು ಬಲೆ ಸಪೋರ್ಟ್ ಥ್ಯಾಂಕ್ಸ್ ಅಮ್ಮ ನೀಗೂ ಎಲ್ಲರಿಗೂ ಮತ್ತು ನಿಮ್ಮೆಲ್ಲರಿಗೂ ಇದಕ್ಕೊಂದು ರೀತಿ ನಮಗೆ ಸಪೋರ್ಟು ಲೈಕು ಮತ್ತು ಇನ್ನೂ ಏನು ಇದಾವಲ್ಲ ಅದ್ರ ಭಾಷೆಗಳು ಅವೆಲ್ಲನೂ ಮಾಡಿ ಅಂತ ಕೇಳ್ಕೊಳ್ತಾ ಶರಣು ಶರಣು ಶರಣೋ ಶರಣ ಥ್ಯಾಂಕ್ ಯು